ನಿಲ್ಲಪ್ಪ, ನೀವು ಕೂತ್ಕೊಳ್ಳಿ. ನಿಮ್ಗೆ ಕೂತ್ಕೊಳ್ಳಿ ನೀವು. ಆಯ್ತು ಆಯ್ತು, ಕೂತ್ಕೊಳ್ಳಿ. ಅದನ್ನು ಚರ್ಚೆ ಮಾಡಿದ್ದು, ಅದನ್ನು ಚರ್ಚೆ ಮಾಡ್ತೀವಿ. ಕೂತ್ಕೊಳ್ಳಿ ಈಗ. ಆಯ್ತು, ಒಂದ್ ಸೆಕೆಂಡ್. ಯಾರು ಮಾತಾಡ್ಬೇಡಿ ಇಲ್ಲಿ, ಯಾರು ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಯಾರು ಆಯ್ತು, ನಾನು ಹೇಳ್ತೇನೆ. ಆಯ್ತು ನೋಡಿ ಇವರೇ, ಸರಿ, ಯಾರಿಗೆ ಏನ್ ಹೇಳ್ಬೇಕು ಇಲ್ಲಿ ನನಗೆ ನೀವು ಬುದ್ಧಿ ಹೇಳಿದ್ರಾಗ್ತದ? ಯಾರ್ಯಾರಿಗೆ ಏನ್ ಹೇಳ್ಬೇಕು ಅವ್ರಾಗ ನಾನು ಹೇಳ್ತೇನೆ. ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ. ಈಗ ವಿಚಾರ ಏನಿದೆ ಅಂತ ಹೇಳಿ ಇಲ್ಲಿ ಬಂದು ಅವರು ಲೇ ಮಾಡಿ ನಮಗೆ ಚರ್ಚೆ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಕಾನೂನುಬದ್ಧ ಸಂವಿಧಾನಬದ್ಧವಾಗಿ ನಮಗೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ, ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ, ಅದು ಇದರ ಬಗ್ಗೆ ಆಗ್ಬೇಕಂತೀರಿ. ನಿಲ್ಲಪ್ಪ, ನಿಲ್ಲಿ. ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಯಾವಾಗ ಏನ್ ಮಾಡ್ಬೇಕು ಆಲೋಚನೆ ಮಾಡಿ. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದೆ ಹೋಗಿದ್ದಾರೆ ಅಂತ ಹೇಳಿಕೊಂಡದನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ. ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಮುಂದೆ ಈ ಅಭಿಚಾರ ಆದ ನಂತರ ನಾಳೆದ ಬಗ್ಗೆ ರೂಲಿಂಗ್ ಕೊಡ್ತೇನೆ, ನಾವು ಚರ್ಚೆ ಮಾಡುವ. ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಅವ್ರಿಗೆ ನಾ ಹೇಳೋದಕ್ಕೆ ಬಯಸ್ತೇನೆ. ಈ ಸದನ, ಈ ಗೌರವಾನ್ವಿತ ಸದನ, ನಿಮ್ಮ ಕಡೆಯವರಾಗ್ಲಿ ನಮ್ಮ ಕಡೆಯವರಾಗ್ಲಿ, ಯಾರು ರಾಜ್ಯಪಾಲರು ಭಾಷಣ ಪೂರ್ಣ ಆಗುವವರೆಗೆ ಯಾರು ಒಬ್ಬರು ಅವ್ರಿಗೆ ತಕರಾರು ಮಾಡೋದು ಅಥವಾ ಯಾವುದೇ ದೊಡ್ಡ ದನಿಯಲ್ಲಿ ಏನ್ರ ಅನ್ನೋದು ಆಗಲಿಲ್ಲ. ಅವರು ಯಾವಾಗ ಭಾಷಣ ಮುಗಿಸಿ ರಾಷ್ಟ್ರಗೀತೆಯನ್ನ ಧಿಕ್ಕರಿಸಿ ಹೊರಟೆ ಬಿಟ್ರು, ಅವಾಗ ಚರ್ಚೆ ಮಾಡಿ. ನೀವು ನೋಡ್ಬೇಕು, ನ್ಯಾಷನಲ್ ಆಂಥಮ್ will be played on the conclusion of the address. HK Patil ರಿಗೆ This is not completed by the governor. Governor is liable to follow. ಪ್ರತಿಪಕ್ಷ ನಾಯಕ. ಆಯ್ತು, ಪ್ಲೀಸ್. ಶರಣ್ ಪ್ರಕಾಶ್, ಶರಣ್ ಪ್ರಕಾಶ್, ಶರಣ್ ಪ್ರಕಾಶ್ ಅವರೇ, ವಿಶ್ವನಾಥ್ ಪ್ರತಿಪಕ್ಷ ನಾಯಕ ಅಭಿಚೇಷ್ ಆಯ್ತು. ಏನ್ ಅರ್ಜೆಂಟ್ ರಾಷ್ಟ್ರಪತಿ ವಿಶ್ವನಾಥ್ ಅವರೇ, ಶರಣ್ ಪ್ರಕಾಶ್ ಮಿನಿಸ್ಟರ್ ಕೂತ್ಕೊಳ್ಳಿ. ಏನ್ ಅರ್ಜೆಂಟ್ ಶರಣ್ ಪ್ರಕಾಶ್ ಅಲ್ಲ, ಶರಣ್ ಆಯ್ತು, ಕೂತ್ಕೊಳ್ಳಪ್ಪ. ಯಾಕೆ ವೈಆರ್ ಟಾಕಿಂಗ್? ಏನಾಗಿದೆ ನಿಮ್ಗೆಲ್ಲ? ಅವ್ರವ್ರ ಮಾತು ಯಾಕೆ ಮಾತಾಡ್ತೀರಿ? ವಿಶ್ವನಾಥ್ ಅವರೇ, ಡೋಂಟ್ ರಿಪ್ಲೈ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಇದನ್ನ ನಾಳೆ ನಮಗೆ ಇದ್ರ ಬಗ್ಗೆ ರೂಲಿಂಗ್ ಕೊಡ್ತೀರಾ, ಚರ್ಚೆ ಕೊಡ್ತೀರಾ ಅಂತ ಹೇಳಿದೀರಾ. ಆ ಭರವಸೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಮಾಡ್ದಂಗೆ ನಾಳೆ ಮಾಡಬೇಡಿ, ಒಂದ್ ಸೈಡ್ ಆಗ್ಬೇಡಿ, ಎರಡು ಸೈಡ್ ಇರಿ. ಇಲ್ಲ ದಯವಿಟ್ಟು ತಾವು ನಾಳೆ ಏನೇನು ಒಂದ್ ಸೈಡ್ ಅಲ್ಲಿ ವಿಡಿಯೋ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ, ಇಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಯಾರು ಮಾಡಿದ್ದಾರೆ ಯಾರಿಲ್ಲ ಅನ್ನೋದನ್ನ ವಿಡಿಯೋನ ಪ್ರದರ್ಶನ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಅದ್ರ ಮೇಲೆ ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ 18 ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಅವ್ರನ್ನ ಸದನದಿಂದ ಹೊರಗಡೆ ರಾಷ್ಟ್ರಗೀತೆಗೆ ಅವಮಾನ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ನಾವು ರೆಡಿ ಇದ್ದೇವೆ. ಶರಣ್ ಪ್ರಕಾಶ್ ಪಟೇಲ್ ಆಯ್ತು, ನೀವು ಕಂಟಿನ್ಯೂ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.